ತಾಯಿ ಈಶ್ವರಮ್ಮ, ತಂದೆ ಈಶ್ವರಪ್ಪ ಇಬ್ಬರು ಲಗ್ನ ಆಗಿದ್ದರು. ಆವಾಗ ಅವ್ರಿಗೆ ಮಕ್ಕಳು ಇರಲಿಲ್ಲ. ಅಯ್ಯೋ, ಇಬ್ಬರು ಒಂದೇ ಹೆಸರು ಇಟ್ಕೊಂಡು ಆ ಶಿವನ ನಾವು ಬೇಡ್ತಾ ಇದ್ದರೆ ಇನ್ನೂ ಮಕ್ಕಳೇ ಆಗಲಿಲ್ವಲ್ಲ, 5-6 ವರ್ಷ ಆಗಿದ್ರೂ ಮಕ್ಕಳೇ ಆಗಿಲ್ವಲ್ಲ, ದೇವಸ್ಥಾನಕ್ಕೆ ಹೋಗಿ ವರ ಕೇಳೋಣ ಅಂತ ಹೋಗಿ ಕೇಳಿದ್ರು. ಪ್ರಸಾದ ಬಂತು. ಆವಾಗ ಗಂಡು ಮಗು ಹುಟ್ಟಿತು. ಆ ಮಗು ತಾಯಿ ತಂದೆ ಇಬ್ಬರು ಹೋಗ್ಬಿಟ್ರು. ಅದು ಹಂಗೆ ಆಗೋದು ಭಕ್ತರಿಗೆ. ಇಬ್ಬರು ಹೋದ್ಮೇಲೆ ಇದೊಂದು ಮಗುನ ಮುಸಲ್ಮಾನರು ತಗೊಂಡು ಸಾಕಿದ್ರು. ಮುಸಲ್ಮಾನರು ತಗೊಂಡು ಸಾಕಿ ಒಂದು 10 ವರ್ಷ ತುಂಬಿತು. ಈ ಬೊಮ್ಮನ ಹುಡುಗ ಬಂದು ಗೋಲಿಯಾಟಕ್ಕೆ ಬರ್ತೀಯ ಅಂತ ಕೇಳ್ತು. ಅದೆಲ್ಲ ಕಥೆ ಆಗಬೇಕಲ್ಲ. ಆವಾಗ ಇವರು ಗೋಲಿಯಾಟದಲ್ಲಿ ಎಲ್ಲನೂ ಗೆದ್ದುಬಿಟ್ರು. ಗೆದ್ದಾಗ ನನ್ನ ಗೋಲಿಯೆಲ್ಲ ಗೆದ್ದು ನುಂಗ್ತೀಯ, ನಾ ಶಿವಲಿಂಗ ತಗೊಳ್ತೀನಿ, ಅದು ಹೆಂಗೆ ಗೆಲ್ತೀಯ ಗೆಲು ಅಂತ ಆ ಹುಡುಗ ಹೇಳ್ತು. ಇವರು ಕೈಕೊಂಡು ಕೂತಿದ್ರು. ಶಿವಲಿಂಗ ತಗೊಂಡು ಕಟ್ಟಿದ್ರಲ್ಲ, ಆ ಶಿವಲಿಂಗನ ಗೆದ್ದುಬಿಟ್ರು. ಕೊಡುವಂತ ಅವರು ಬಲವಂತ ಮಾಡಿದ್ರಲ್ಲ, ನುಂಗ್ಬಿಟ್ರು. ಇವರು ಶಿರಡಿ ಬಾಬಾ ಅವರು ನುಂಗ್ಬಿಟ್ರು. ಆಗ ನುಂಗ್ಬಿಟ್ಟಾಗ ನನ್ನ ಶಿವನಿಂದ ನುಂಗ್ಬಿಟ್ಟ ಅಂತ ಎಲ್ಲ ಕಡೆ ಕೂಗ್ಬಿಡಲ್ಲ. ಎಲ್ಲ ಜನ ಬಂದ್ಬಿಟ್ರು. ನೀನು ಮುಸಲ್ಮಾನ್ ಹುಡುಗ ಬಂದು ನಮ್ಮ ಹಿಂದೂ ಮಕ್ಕಳಲ್ಲಿ ಲಿಂಗ ತೆಗೆದು ಬಾಯಿಗೆ ನುಂಗಿದ್ದೀಯ ಅಂದ್ಬಿಟ್ಟದೆ. ಹೊಡೆಯೋಕ್ಕೆ ಶುರು ಮಾಡಿದ್ರಲ್ಲ, ಓಡೋಕ್ಕೆ ಶುರು ಮಾಡಿದ್ರು. ಆವಾಗ ಇವ್ರು ಓಡ್ತಾ ಇರಬೇಕಾದ್ರೆ ಅವರೆಲ್ಲ ಬರ್ತಾ ಇರ್ಬೋದು ಅಂತ ಹಿಂಗೆ ತಿರುಗಿ ನೋಡಿದ್ರಲ್ಲ, ಬುರುಡೆಗೆ ಏಟು ಬಿದ್ದುಬಿಡ್ತು. ಕಲ್ಲು ಹೊಡಿತಾಯಿದ್ರು, ರಕ್ತ ಸೋರ್ತಾ ಇತ್ತಲ್ಲ. ಒಂದು ಮಠಕ್ಕೆ ನುಗ್ಕೊಂಬಿಟ್ರು, ಆಶ್ರಮ. ಆವಾಗ ಅಲ್ಲಿ ಗುರುಗಳಿದ್ದವರು ಬಾಪ ಮಗು ಅಂತ ಕರೆದು ಇವ್ರಿಗೆ ಬಟ್ಟೆ ಕಟ್ಬಿಟ್ಟಿದ್ದೆ. ಅವರೆಲ್ಲ ಬಂದ ಎಲ್ಲೇ ಹುಡುಗ ಬಂತಲ್ಲ, ನಮ್ಮ ಹುಡುಗನ ಹತ್ರ ಲಿಂಗನೂ ಬಿಟ್ಟಿದೆ, ಈ ಹುಡುಗನ ಅಂತ ತೋರಿಸ್ರು. ಪಟ್ಟಿ ಕಟ್ಬಿಟ್ಟಿದ್ರಲ್ಲ ಬಟ್ಟೆ, ಈ ಹುಡುಗ ಅಲ್ಲ ಅಂತ ಹೊರಟೋಗ್ಬಿಟ್ರು. ಆಗ ಗೆದ್ದ ಮಗು ನೀನು, ಎಲ್ಲ ಜನ ನೀನು ಹೊಡೆಯಕ್ಕೆ ಬಂದಿದ್ದೀರಾ, ಇವರೇ ಹೊಡೆದವರು. ಹೌದು. ಆಗ ಒಂದು ಗೊಡ್ಡಸು ಯಾರ್ದೋ ಮನೆಯಲ್ಲಿ ಹಾಲು ಕರಿತಿರಲಿಲ್ಲ, ಕರು ಹಾಕ್ಬಿಟ್ಟಿತ್ತು. ಅದನ್ನು ಕರ್ಕೊಂಬಂದು, ಸ್ವಾಮಿ ನೀವು ಆಶೀರ್ವಾದ ಮಾಡ್ಬೋದು ಮಠದಲ್ಲಿ, ಗುರುಗಳಲ್ವಾ ಅಂದರು. ನಾನು ಮಾಡ್ತೀನಿ ಅಂತಂದ್ಬಿಟ್ಟದೆ. ಈ ಹುಡುಗ ಎದ್ದು ಹಸುನ ಮೇಲೆ ಕೈ ಇಡುತ್ತೆ, ಹಾಲು ಜೈ ಅಂತ ಸುರಿಯುತ್ತೆ. ಇಂಥ ಪವಾಡ ಪುರುಷನ ನೀನು ಅಂತ ಮಠದಲ್ಲಿ ಇಟ್ಕೊಂಡ್ಬಿಟ್ರು ಗುರುಗಳು. ಬೆಳೀತಾ ಏನೇನೋ ಪವಾಡಗಳು ಮಾಡಿಬಿಟ್ರು. ಆವಾಗ ಇವರು ಅಕಾಲವಾಗ್ಬಿಟ್ರು ಗುರುಗಳು. ಇವರು ಏನು ಮಾಡಬೇಕು, ನಮ್ಮ ಗುರು ಇರ್ತೀವಲ್ಲ, ನಾನೇ ಇರಬೇಕು ಆಶ್ರಮದಲ್ಲಿ ಅಂದ್ಬಿಟ್ಟಿದೆ. ಸುತ್ತಮುತ್ತ ಕಾಡು ಗಬ್ಬೆ ಎಲ್ಲ ಕುಟ್ಟಿದ್ರು. ಸುತ್ತಬಿಟ್ಟು ಒಂದು ಕಲ್ಗುಂಡೆ ಇತ್ತು. ಇವ್ರಿಗೋಸ್ಕರನೇ ಭಗವಂತ ಸೃಷ್ಟಿಸಿರೋದು. ಆ ಕಲ್ಗುಂಡೆ ಒಳಗೆ ಕೂತ್ಕೊಳ್ಳೋದು, ದೀಪ ಹಚ್ಚೋದು, ಎಲ್ಲರ ಹತ್ರನೂ ಎಣ್ಣೆ ಕೊಡಿ ಅಂತ ಇಸ್ಕೊಂಬರೋದು, ದೀಪಕ್ಕೆ ಹಾಕೋದು, ದೀಪ ಹಚ್ಚೋದು. ಹೊಟ್ಟೆ ಹೆಸರು ಏನು ಮಾಡಬೇಕು, ಯಾರನ್ನು ಕೇಳಲಿ ನಾನು ಊಟನ ಅಂದ್ಬಿಟ್ಟಿದ್ದೆ. ಒಂದು ಸೋಪದ ಕಲ್ಲಿನಂಗೆ ಅಲ್ಲಿ 4 ಜನ ಕೂತ್ಕೊಳ್ಳೋಕ್ಕೆ ಆಶ್ರಮ, ಕೂತ್ಕೊಳ್ಳೋಕ್ಕೆ ಚಪ್ಪಡಿ ಕಲ್ಲಿಟ್ಟಿದ್ರು. ಅಲ್ಲಿ ಹೋಗಿ ಇವ್ರು ಕೂತ್ಕೊಂಡ್ರು. ಬೇವಿನ ಮರದಲ್ಲಿ ಸೊಪ್ಪು ಉದುರ್ತಾಯಿತ್ತು. ಒಂದೊಂದಾಗಿ ಸೊಪ್ಪು ತೆಗೆದು ತಿಂತಾಯಿದ್ರು, ಬೇವಿನ ಸೊಪ್ಪನ್ನ. ಜನ ಎಲ್ಲ ಏನು ಇವ್ರು ತಿಂತಾ ಇರೋದು, ಇದೇ ಅಪ್ಪ ಅಂತ ಬೇವಿನ ಸೊಪ್ಪು ತೋರಿಸ್ತು. ಆವಾಗ ತಗೋ ತಿನ್ನು ಅಂತ ಹೋದವ್ರಿಗೆಲ್ಲ ಒಂದೊಂದು ಬೇವಿನ ಸೊಪ್ಪು ಕೊಡ್ತಾಯಿದ್ರು. ಇಷ್ಟೊಂದು ಸ್ವೀಟ್ ಇದೆಯಲ್ಲ, ಬೇವಿನ ಸೊಪ್ಪು ಕೈಯಲ್ಲೇ, ನಾವು ಕೈ ಅಂದರೆ ಕೈ, ಅದು ಒಳ್ಳೆಯದು ಅಂತ ನಾವು ತಿಂದಾಗ ಅದು ಸಿಹಿ ಆಗುತ್ತಪ್ಪ ಅಂದ್ಬಿಟ್ಟು ಎಲ್ಲ ಭಕ್ತರು ಬರೋಕ್ಕೆ ಶುರು ಮಾಡಿಬಿಟ್ರು. ಅವ್ರಿಗೆಲ್ಲ ಇವ್ರು ಯಾರು ಏನು ಎತ್ತ ಗೊತ್ತಿಲ್ಲ. ಆವಾಗ ದೀಪ ಹಚ್ಚೋದು, ಶಿವನ ಲಿಂಗಕ್ಕೆ ನಮಸ್ಕಾರ ಮಾಡೋದು, ಅವ್ರು ನುಂಗಿದ್ರಲ್ಲ ಆ ಲಿಂಗ ತೆಗೆದಿಡೋದು, ಪೂಜೆ ಮಾಡೋದು, ಮಂಗಳಾರತಿ ಮಾಡೋದು, ಈ ಥರ ಮಾಡ್ಕೊಂಡಿದ್ರು. ಕೆಲವ್ರಿಗೆ ಎಣ್ಣೆ ಕೇಳಿದ್ರೆ ಇಲ್ಲ ಮುಂದೆ ಹೋಗಿ ಅನ್ನೋರು. ಆಗ ನೀರು ಹಾಕ್ಬಿಟ್ಟು ಉರಿಸೋದು. ಆ ಶಿವಪ್ಪ
ನೀರು ಹಾಕ್ಬಿಟ್ಟು ಉರಿಸೋದು. ಆ ಶಿವಪ್ಪ ಅವ್ರ ತಾಯಿ ತಂದು ಕೊಟ್ಟು ವರ ಅದು. ಈಗೆಲ್ಲ ಮಾಡ್ತಾ ಇರಬೇಕಾದ್ರೆ ಹೊಟ್ಟೆಗೆ ಏನು ಮಾಡಬೇಕು, ಮನೆಗೆ ಗೋಧಿ ಕೊಡಿ ಗೋಧಿ ಕೊಡಿ ಗೋಧಿ ಕೊಡಿ ಅಂತ ಈಸ್ಕೊಂಬರೋದು. ಯಾರೋ ಪುಣ್ಯಾತ್ಮ ಒಬ್ಬ ಕಲ್ಲು ಕೊಟ್ಟ, ಒನಕೆ ಕೊಟ್ಟ, ಒಳ್ಕಲ್ಲು ಕೊಟ್ಟ. ಸಡ್ಡಂಗೆ ಮಾಡಿಕೊಂಡು ಆ ಜಾಗದಲ್ಲಿ ಕೂತ್ಕೊಂಡು ಇವರು ಗೋಧಿ ಬೀಸಿ ರೊಟ್ಟಿ ಮಾಡಿ ಬಂದವರಿಗೆಲ್ಲ ರೊಟ್ಟಿ ಹಂಚೋದು. ಅದಕ್ಕೆ ಇವಾಗ ಶಿರಡೀಲಿ ಪೂರಿ ಮಾಡೋಂಥದ್ದು. ಅರ್ಥ ಆಯಿತಾ? ಆವಾಗ ಸಾವಿರಾರು ಜನಗಳು ಹೊಟ್ಟೆಗಿಲ್ಲದೆ ಇರೋರಿಗೆಲ್ಲ ಇವರು ಊಟ ಕೊಡೋಕ್ಕೆ ಶುರು ಮಾಡಿಬಿಟ್ರು. ಭಕ್ತರು ಜಾಸ್ತಿ ಆಗ್ಬಿಟ್ರು. ಆಗ ಇವ್ರಿಗೆ ವಯಸ್ಸಾಯ್ತಲ್ಲ, ಎಲ್ಲ ಇವ್ರು ನೋಡೋಕ್ಕೆ ಅಂತ ಹೋಯ್ತಿದ್ರು. ಇವ್ರ ಭಕ್ತಿ ಎಲ್ಲ ಗೊತ್ತಾಗ್ಬಿಟ್ರು. ಆಮೇಲೆ ವಯಸ್ಸಾದ್ಮೇಲೆ ತಲೆಗೆ ನೀ ಬೇಗ ಹೇಳು ಅಂತೀರಲ್ಲ, ಅದಕ್ಕೆ ಕಮ್ಮಿ ಹೇಳ್ತಾ ಇದ್ದೀನಿ. ತಲೆಗೆ ಇಟ್ಟಿಗೆ ಹಾಕೊಂಡ್ರು. ಯಾಕೆ ಇಟ್ಟಿಗೆ ಹಾಕಿದ್ರಿ? ಇದು ನನ್ನ ಭಕ್ತಿಗೆ. ಪಾಂಡುರಂಗ ಇಟ್ಟಿಗೆ ಮೇಲೆ ನಿಂತಿರಲ್ವ, ಇದು ನನ್ನ ಭಕ್ತಿಗೆ. ಈ ಇಟ್ಟಿಗೆ ಯಾವಾಗ 2 ಭಾಗ ಆಗುತ್ತೆ, ಇನ್ನೂ ಬೇಕಾದಷ್ಟಿದೆ ಅದರ ಕತೆ. ಈ ಇಟ್ಟಿಗೆ ಭಾಗ ಆದಮೇಲೆ ನನ್ನ ಉಸಿರು ಹೋಗ್ಬಿಡುತ್ತೆ. ಇದೇ ಕಡೆ ಅಂದ್ಬಿಟ್ಟು ಇಟ್ಟಿಗೆ ಹಾಕೊಂಡು ಮಲ್ಕೊಳ್ಳೋದು. ಕೊಟ್ಟವ್ರ ಹತ್ರ ಊಟ ತಿಂಡಿ ಬಂದರೆ ಅದನ್ನು ಊಟ ಮಾಡೋದು, ಮಲಗೋದು. ವಯಸ್ಸಾದ್ಮೇಲೆ ಮಾಡೋದು ಆಗಲ್ವಲ್ಲ, ಗೋಧಿ ಬೀಸೋಕ್ಕೂ ಆಗಲ್ಲ, ಅಡುಗೆ ಮಾಡೋಕ್ಕೂ ಆಗಲ್ವಲ್ಲ. ಆವಾಗ ಎಲ್ಲ ನೋಡೋಕೆ ಹೋದ್ರಲ್ಲ ಇವ್ರನ್ನ. ನೋಡಿ, ನಿಮ್ಮನ್ನು ನೋಡಾಯಿತು, ನಾವು ಪಂಡ್ರಾಪುರಕ್ಕೆ ಹೋಗ್ಬೇಕು ಪಾಂಡುರಂಗನ ನೋಡೋಕ್ಕೆ. ಪಾಂಡುರಂಗನ ಪಂಡ್ರಾಪುರದಲ್ಲೇ ನೋಡಬೇಕಾ? ಈಗ ನೋಡಿ ಇವರೇ ಪಾಂಡುರಂಗ. ಎಲ್ಲರಿಗೂ ದರ್ಶನ ಕೊಟ್ಟಾಯಿತು, ಭಕ್ತರಿಗೆಲ್ಲ ಭಗವಂತನ ದಯ ಉಂಟಾಯಿತು ಅವ್ರಿಗೆ. ಪ್ರಾಣ ಬಿಟ್ಟರು ಕಂದ. ಹೆಚ್ಚಿಗೆ ಹೇಳಬೇಕು ಪುಸ್ತಕದಲ್ಲಿ ಇರೋದಿಲ್ಲ ಅಂದರೆ ದೊಡ್ಡ ಕತೆ, ರಾಮಾಯಣ ವಾರ್ತಾ ಇದ್ದಂಗೆ ಅವ್ರ ಕತೆ. ಅಂತಹ ಸ್ವಾಮಿಯವರು ಶಿರಡೀಶ್ವರನ ಎತ್ತಿ ಹೆಸರು ಹೇಳಿದವ್ರಿಗೆ, ಅವರಲ್ಲಿ ಭಕ್ತಿ ಮಾಡಿದವ್ರಿಗೆ ಮನೆ ತುಂಬ ಭಾಗ್ಯ. ರಾಘವೇಂದ್ರ ಸ್ವಾಮಿನೂ ಅಷ್ಟೇ.